ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಮತ್ತು ಅದರಿಂದ ನಾವು ಏನು ತಿಳ್ಕೊಬೋದು ಅಂತ ನೋಡೋಣ. ಭವಿಷ್ಯದ ಇನ್ನೊಂದು ಹೆಸರೇ ಸಂಘರ್ಷಣೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಈಗ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಏನಾದರೂ ಒಂದು ಆಸೆ ಬರುತ್ತಿವತ್ತು. ಅದೇನಾದರೂ ಪೂರ್ತಿ ಆಗಿಲ್ಲ ಅಂತಂದರೆ ಏನು ಮಾಡುತ್ತೆ ಆ ಮನಸ್ಸು? ಭವಿಷ್ಯದ ಯೋಚನೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ ಅಲ್ವಾ? ಈಗ ನಾನೇನೋ ಒಂದು ಅಂದ್ಕೊಳ್ತೀನಿ, ಅದಾಗಲಿಲ್ಲ ಅಂತಂದರೆ ತಕ್ಷಣವೇ ಮುಂದೆ ನಾನು ಅದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಮ್ಮ ಆಲೋಚನೆ ಬರುತ್ತೆ. ಅಲ್ಲಿ ನಾವು ಪ್ಲ್ಯಾನ್ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತೀವಿ. ಭವಿಷ್ಯದಲ್ಲಿ ಇದು ಪೂರ್ತಿ ಆಗುತ್ತೆ ಅಂತ ಕೂಡ ನಾವು ಕಲ್ಪನೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ಆದರೆ ಜೀವನ ಅನ್ನೋದು ಭವಿಷ್ಯದಲ್ಲಿ ಇಲ್ಲ, ಮತ್ತು ಭೂತಕಾಲದಲ್ಲೂ ಇಲ್ಲ. ಜೀವನ ಅಂತಂದರೆ ಹಾಗಾದರೆ ಏನು? ಈ ಕ್ಷಣ ನಾವು ಏನು ಜೀವಿಸ್ತಾ ಇದ್ದೀವೋ, ವರ್ತಮಾನ ಅಂತ ಹೇಳ್ತೀವಲ್ವ, ಅದು ನಾವು ಒಂದನ್ನು ಬಿಟ್ಬಿಡ್ತೀವಿ. ಇಲ್ಲ ಭವಿಷ್ಯದಲ್ಲಿರ್ತೀವಿ, ಇಲ್ಲ ಭೂತಕಾಲದಲ್ಲಿರ್ತೀವಿ. ಸ್ವಲ್ಪ ನಾವು ಯೋಚನೆ ಮಾಡಿ ನೋಡಿದಾಗ ಇಲ್ಲಿ ಊಟ ಮಾಡಕ್ಕೆ ಕೂತಿರ್ತೀವಿ, ಆ ಊಟದ ಸವಿಯನ್ನು ನಾವು ಸವಿಬೇಕು. ಅದು ಜೀವನ ಅಂತಂದರೆ ಇವತ್ತು ನಾನು ಈಗೇನು ಮಾಡ್ತಾ ಇದ್ದೀನೋ ಅಟ್ ಪ್ರೆಸೆಂಟ್ ಅಂತ ಹೇಳ್ತೀವಲ್ವ, ಅದು ನಿಜವಾಗ್ಲೂ ನಾವು ಮಾಡಬೇಕಾಗಿರುವಂಥದ್ದು. ಅದನ್ನು ಅನುಭವಿಸ್ತಾ ನಾವು ಆ ರುಚಿಯನ್ನು ಸವಿಬೇಕು. ಆದರೆ ನಾವೇನು ಮಾಡ್ತೀವಿ? ನಿನ್ನೆ ಏನೋ ಮಾಡಿರ್ತೀವಲ್ವ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈ ಒಂದು ಕ್ಷಣವನ್ನು ನಾವು ಜೀವಿಸೋದನ್ನು ಬಿಟ್ಬಿಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಜೀವನ ಅನ್ನೋದು ಭವಿಷ್ಯದಲ್ಲೂ ಇಲ್ಲ, ಭೂತಕಾಲದಲ್ಲೂ ಇಲ್ಲ. ಈ ಕ್ಷಣದ ಹೆಸರೇ ಜೀವನ. ಅಂದರೆ ಈ ಒಂದು ಕ್ಷಣದ ಅನುಭವ ಇದೆಯಲ್ಲ, ಅದು ಜೀವನದ ಅನುಭವ. ಆದರೆ ನಾವು ಇದನ್ನು ಗೊತ್ತಿದ್ರೂ ಕೂಡ ಇಷ್ಟು ಚಿಕ್ಕ ವಿಷಯವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವೇನು ಮಾಡ್ತೀವಿ? ಕಳೆದೋಗಿರುವಂಥ ಒಂದು ಘಟನೆ ಅಥವಾ ಏನೋ ಒಂದು ಮಾಡಿರ್ತೀವಲ್ವ, ಅದನ್ನೇ ನಾವು ಆವರಿಸ್ಕೊಂಡು ಕೂತಿರ್ತೀವಿ. ಇಲ್ದಿದ್ರೆ ಏನು ಮಾಡ್ತೀವಿ? ಮುಂದೆ ಬರುವಂಥ ಸಮಯಕ್ಕೋಸ್ಕರ ನಾವು ಏನಾದರೂ ಒಂದು ಉಪಾಯಗಳನ್ನು ಅಥವಾ ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಮತ್ತೆ ಜೀವನ ಕಳೆದು ಹೋಗ್ತಾ ಇರುತ್ತೆ. ಒಂದು ಸತ್ಯವನ್ನು ನಾವೇನಾದರೂ ಹೃದಯದಲ್ಲಿ ಇಟ್ಕೊಂಡಿದ್ದೇ ಆದರೆ, ಅಂದರೆ ಏನೋ, ನಾವು ಭವಿಷ್ಯವನ್ನು ನೋಡೋದಕ್ಕಾಗಲ್ಲ. ನೆನ್ನೆ ಅಲ್ಲ, ಈ ಕಳೆದೋದ ಒಂದು ನಿಮಿಷದ ಹಿಂದಿನ ಒಂದು ಸಮಯವನ್ನು ಕೂಡ ನಾವು ನೋಡೋದಕ್ಕಾಗೋದಿಲ್ಲ ಅಲ್ವಾ? ಇನ್ನು ಭವಿಷ್ಯವನ್ನು ನಾವು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. ಅದು ಹೇಗಿದೆ, ಏನು, ನಾವು ಇರ್ತೀವೋ ಇಲ್ವೋ ಏನೂ ಗೊತ್ತಿಲ್ಲ. ನಾವು ಬರೀ ಧೈರ್ಯ ಮತ್ತು ಸಾಹಸದಿಂದ ವಿಷಯವನ್ನು ಆಲಂಘನೆ ಮಾಡಿಕೊಳ್ಬೋದು ಮತ್ತು ಭವಿಷ್ಯವನ್ನು ಸ್ವಾಗತಿಸ್ಬೋದು. ಅದೇನಾದರೂ ಬರಲಿ, ಅದನ್ನು ಆಲಂಘನೆ ಮಾಡಿ ನಾವು ಸ್ವಾಗತಿಸಬಹುದು. ಆದರೆ ಅದಕ್ಕೆ ಧೈರ್ಯ ಇರಬೇಕು ಮತ್ತು ಸಾಹಸ ಇರಬೇಕು. ಆ ಒಂದು ಧೈರ್ಯದಿಂದ, ಸಾಹಸದಿಂದ ಅದನ್ನು ನಾವು ಸ್ವಾಗತ ಮಾಡಬೇಕು. ಹೀಗಿರಬೇಕಾದ್ರೆ ಜೀವನದ ಪ್ರತಿ ಕ್ಷಣ ಕೂಡ ಜೀವನದಿಂದ ತುಂಬ ಹೋಗೋದಿಲ್ವಾ ಅಂತ ಹೇಳ್ತಾನೆ. ಅಂದರೆ ಏನು? ನಾವು ಪ್ರತಿಯೊಂದು ಕ್ಷಣವನ್ನು ಜೀವಿಸಬೇಕು, ಅಟ್ ಪ್ರೆಸೆಂಟಲ್ಲಿರಬೇಕು. ಮುಂದೆ ಏನಾಗುತ್ತೆ, ಹಿಂದೆ ಏನಾಯಿತು ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಈಗ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು 100% ಅಲ್ಲೇ ಇದ್ದು ಅದನ್ನು ಮಾಡ್ತಾ ಹೋಗಬೇಕು. ಅಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಮಹಾಭಾರತದಿಂದ ನಾವು ಯಾವ ಘಟನೆಯಿಂದ ನಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ, ಅಂಬಾ ಏನು ಮಾಡ್ತಾಳೆ, ಒಬ್ಬ ರಾಜನನ್ನು ಪ್ರೀತಿ ಮಾಡಿರ್ತಾಳೆ. ಆದರೆ ಭೀಷ್ಮರು ಬಂದು ಸ್ವಯಂವರಕ್ಕೆ 3 ಜನರನ್ನು ಕೂಡ ಹಸ್ತಿನಾಪುರದ ರಾಣಿಯರನ್ನಾಗಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಸ್ವಯಂವರದಲ್ಲಿ ಅವನು ಗೆಲ್ತಾನೆ. ಆದರೆ ಅಂಬೆ ತಾನು ಪ್ರೀತಿಸ್ತಾ ಇರುವಂಥ ವಿಷಯವನ್ನು ತಿಳಿಸಿದಾಗ ಭೀಷ್ಮರಾಯಿತು, ನೀನು ಅವನ ಜೊತೆನೆ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಆದರೆ ಆ ಹುಡುಗ ನಿರಾಕರಣೆ ಮಾಡ್ತಾನೆ. ಭೀಷ್ಮರು ನಿನ್ನ ಗೆದ್ದಿರೋದ್ರಿಂದ ನೀನು ಅವ್ರ ವಸ್ತು ಅಂತ ಹೇಳಿಬಿಟ್ಟು ಅವಳನ್ನು ಬಿಟ್ಬಿಡ್ತಾನೆ. ಅದಕ್ಕೋಸ್ಕರ ಅವಳಿಗೆ ಕೋಪ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ನನಗಿಷ್ಟೆಲ್ಲ ಆಗೋದಕ್ಕೆ ಕಾರಣ ಭೀಷ್ಮನೇ ಅಂತ ತಿಳ್ಕೊಂಡು ಹೇಗಾದರೂ ಮಾಡಿ ನಾನು ಅವನನ್ನೇ ಮದುವೆ ಆಗಬೇಕು. ಯಾಕಂದರೆ ನನ್ನನ್ನು ಗೆದ್ದಿರೋದು ಭೀಷ್ಮ ಆಗಿರೋದ್ರಿಂದ ನಾನು ಅವನನ್ನು ಮದುವೆ ಆಗಬೇಕು, ನಾನು ವಿಚಿತ್ರ ವೀರ್ಯನನ್ನು ಮದುವೆ ಆಗೋದಿಲ್ಲ ಅಂತಂದ್ಬಿಟ್ಟು ಅವಳು ಹಠ ಹಿಡಿತಾಳೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಭೀಷ್ಮರ ಮುಂದೆ ಬಂದು ಹೇಳ್ತಾಳೆ. ಯಾಕೆ ಆ ರೀತಿ ಮಾಡಿದಾಗ ಭೀಷ್ಮ ಪ್ರತಿಜ್ಞೆ ಮಾಡಿರ್ತಾರಲ್ಲ, ಅದು ಮಣ್ಪಾಲಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅದನ್ನು ನಾನು ನೋಡಬೇಕು, ಅವ್ರ ಪ್ರತಿಜ್ಞೆ ಮುರಿಯೋದನ್ನು ನಾನು ನೋಡಿ ಸಂತೋಷ ಪಡಬೇಕು ಅಂತ. ಅಂದರೆ ಭವಿಷ್ಯದಲ್ಲಿ ಈ ರೀತಿ ನಡಿಬೇಕು ಅಂತ ಅವಳು ಅಂದ್ಕೊಳ್ತಾಳೆ. ಹಿಂದೆ ನಡೆದಂಥ ಘಟನೆಯನ್ನು ನೆನಪಲ್ಲಿಟ್ಕೊಂಡು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅವಳು
ನೋವನ್ನು ಅನುಭವಿಸ್ತಾ ಸೇಡಿನಿಂದ ಮುಂದಿನ ಅಂತಂದರೆ ಭವಿಷ್ಯದ ಬಗ್ಗೆ ಅವಳು ಯೋಚನೆಗಳನ್ನು ಮಾಡಿ, ಯೋಜನೆ ಅಂದರೆ ಐಡಿಯಾಗಳನ್ನು ಕೂಡ ಮಾಡ್ತಾ ಇದ್ದಾಳೆ. ಹೀಗೆ ಮಾಡಬೇಕು, ಹೀಗಾಗಬೇಕು ಅಂತಂದ್ಬಿಟ್ಟು. ಅದಕ್ಕೇನಾಯಿತು, ಹಿಂದಿನ ಘಟನೆ ಮತ್ತೆ ಅದು ಬರೋದಿಲ್ಲ, ಮುಂದೇನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಹಿಂದಿನದನ್ನು ನೆನಪಿಸ್ಕೊಂಡು ಮುಂದಿನದರ ಬಗ್ಗೆ ಅವಳು ಯೋಜನೆಗಳನ್ನು ಹಾಕ್ತಾ ಇರೋದ್ರಿಂದ ಈಗಿನ ಜೀವನವನ್ನು ಅವಳು ವ್ಯರ್ಥ ಮಾಡ್ಕೊಳ್ತಾ ಇದ್ದಾಳೆ. ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನು ಧೈರ್ಯದಿಂದ, ಸಾಹಸದಿಂದ, ಆ ವಿಷಯ ಆಗಿರ್ಬೋದು, ಘಟನೆ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಏನೇ ಆಗಿದ್ರೂ ಅದನ್ನು ಸ್ವಾಗತ ಮಾಡಬೇಕು ಮತ್ತು ಸ್ವೀಕಾರ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ಘಟನೆಯಿಂದ ತಿಳ್ಕೊಬೋದು. ಈಗ ನಮ್ಮ ಜೀವನದಲ್ಲೂ ಈ ರೀತಿಯ ಘಟನೆಗಳು ನಡೆದಿರುತ್ತೆ. ಆದರೆ ನಾವು ಹಿಂದಿನದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು ಅಥವಾ ಏನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಅದು ಮತ್ತೆ ರಿಪೀಟ್ ನಮ್ಮ ಮುಂದೆ ಬರೋದಿಲ್ಲ. ಸೊ ಮುಂದೇನಾಗುತ್ತೋ ನಮಗೆ ಗೊತ್ತಿಲ್ಲ. ಈಗ ಅಟ್ ಪ್ರೆಸೆಂಟ್ ನಾನು ಏನು ಮಾಡ್ತಾ ಇರ್ತೀನೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು ನಾವು, ಆಯಿತಾ. ಕೊರಗೋದು, ಪ್ಲ್ಯಾನ್ಗಳು ಮಾಡೋದು ಇದೆಲ್ಲ ಮಾಡಿದಾಗ ಅದ್ಯಾವುದು ವರ್ಕೌಟ್ ಆಗಲ್ಲ ನಮಗೆ, ಆಯಿತಾ. ಅದಕ್ಕೋಸ್ಕರ ಹೀಗೆ ಆಗಬೇಕು ಅಂತ ಅಂದ್ಕೊಂಡ್ರೆ ಅದಾಗಲಿಲ್ಲ ಅಂತಂದಾಗಲೇ ನಮಗೆ ಪ್ರಾಬ್ಲಮ್ ಆಗೋದು, ಆಯಿತಾ. ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡೋದನ್ನು ಕಲಿಬೇಕು, ಸ್ವಾಗತ ಮಾಡೋದನ್ನು ಕಲಿಬೇಕು ಅಂತ ನಾವು ಇದರಿಂದ ತಿಳ್ಕೊಬೋದು. ಹರೇ ಕೃಷ್ಣ.